ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಅದ್ರ ಸ್ಟೋರಿ ಏನು ನೋಡೋಣ ಬನ್ನಿ. ರಾ ಕಾವೇರಿ ಮಲಗಿರ್ತಾಳೆ. ಮಲಗಿದ್ದಾಗ ಅವಳಿಗೆ ಕನಸಲ್ಲಿ ಬಾಲ ಬಂದಂಗಾಗುತ್ತೆ. ಬಾಲ ಬಂದು ಅವಳ ಪಾಡಿಗೆ ಅವಳು ಮಲಗಿದ್ದಾಗ ಬಂದು ಮುಖ ಸವರೋದು ಆ ಥರ ಎಲ್ಲ ಕನಸು ಕಾಣ್ತಿರ್ತಾಳೆ. ಯಾವಾಗಲೂ ಅದೇ ಕನಸು. ಎಲ್ಲಿ ಬಾಲ ಬಂದು ನನ್ನ ಮಗಳನ್ನ ನೋಡಿಬಿಡ್ತಾನೋ ಅಂತೇಳ್ಬಿಟ್ಟು ಅವನ ಮಗಳು ಅಂತ ಗೊತ್ತಾಗ್ಬಿಡುತ್ತೋ ಅಂತ ಅವಳಿಗೆ ಭಯ ಜಾಸ್ತಿ ಆಗಿದೆ. ಆಮೇಲೆ ಈ ಕಡೆ ಬಂದು ಬಾಲನ ಬಾಸ್ ಬಂದು ಅವಳನ್ನು ಏನೋ ಕೇಳೋಕ್ಕೆ ಬಂದಾಗ ಸಿಟ್ಟು ಬಂದು ಕಪಾಲಿಗೆ ಹೊಡಿತಾಳೆ. ಕೆನ್ನೆಗೆ ಹೊಡೆದ ತಕ್ಷಣ ಅವನು ಅದು ಇದಾಗುತ್ತೆ. ಈ ಥರ ಸ್ಟೋರಿಗಳು ಅವಳಿಗೆ ಕನಸಲ್ಲಿ ಆವಾಗವಾಗ ಕಾಡಿಸ್ತಾ ಇರುತ್ತೆ. ಇಲ್ಲಿ ಬಂದು ಅವ್ರ ಅಣ್ಣನ ಹತ್ರ ಹೇಳ್ತಾ ಇರ್ತಾಳೆ, ಅಣ್ಣ ಹಿಂಗೆ ಬಾಲ ನೆನ್ನೆ ಬಳೆ ತೊಡಿಸೋ ಸಲುವಾಗಿ ವೇಷ ಹಾಕ್ಕೊಂಡು ಬಂದಿದ್ದ. ಏನು ಮಾಡೋದಣ್ಣ, ರಾಣಿನ ಹೇಗೆ ಕಾಪಾಡೋದು, ರಾಣಿ ನೋಡಿಬಿಟ್ರೆ ಏನು ಕತೆ ಅಂತ ಅವಳು ಹೇಳ್ತಾಳೆ. ಅದನ್ನು ಇವರು ಅಮ್ಮ ಮಗಳು ಕಿಟಕಿಯಿಂದ ಕದ್ದು ಕೇಳಿಸ್ಕೊಂಡು ಸರಿಯಾದ ಸಾಕ್ಷಿ ಸಿಕ್ತು ಕಣೆ, ಇನ್ನು ನಾವು ಅವ್ರನ್ನ ಆಟ ಆಡಿಸ್ಬೋದು ಅಂದರೆ ಅದು ಹೆಂಗಮ್ಮ ಸಾಧ್ಯ, ಅದು ಹೆಂಗೆ ಮಾಡೋಕ್ಕಾಗುತ್ತಮ್ಮ ಅಂತ ಹೇಳ್ತಾಳೆ. ಏನಾಗಲ್ಲ, ನಿನಗೆ ಗೊತ್ತಾಗಲ್ಲ, ಬಾ ಪೆದ್ದಿ ನೀನು, ನಿನಗೇನು ಗೊತ್ತಾಗಲ್ಲ ಅಂತೇಳಿ. ಆಮೇಲೆ ಅಲ್ಲಿ ಪಾನಿಪುರಿ ತಿನ್ನಕ್ಕೆ ಹೋಗಿರ್ತಾರೆ. ಪಾನಿಪುರಿ ಮಗಳು ರಾಣಿ ಪಾನಿಪುರಿ ಕೊಡಿಸು ಅಂತಾಳೆ. ಪಾನಿಪುರಿ ತಿಂತಿರ್ತಾರೆ. ತಿನ್ನುವಾಗ ಅವಳು ರಾಣಿ ಖಾರ ಆಯಿತು ಅಂತ ಹೇಳ್ತಾಳೆ. ಖಾರ ಆಯಿತು ಅಂದಾಗ ನೀರು ಕುಡಿಸ್ತಾಳೆ. ನೀರು ಕುಡಿಸಿದ್ರೂ ಖಾರ ಹೋಗಿಲ್ಲ ಅಮ್ಮ, ಖಾರ ಇನ್ನೂ ಅಂತಾಳೆ. ಆಮೇಲೆ ಐಸ್ ಕ್ರೀಮ್ ಕೊಡಿಸ್ತೀನಿ ತಾಳು ಅಂತೇಳಿ ಐಸ್ ಕ್ರೀಮ್ ಕೊಡ್ಸೋಕ್ಕೆ ಅಂತ ಹೊರಡ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಣ್ಣನ ಮಗ ಹೇಳ್ತಾನೆ, ನಾನೇ ಕೊಡ್ಸ್ಕೊಬತ್ತೀನಿ ಅತ್ತೆ, ನೀವು ಇಲ್ಲೇ ಇರಿ ಅತ್ತೆ ಅಂತ ಹೇಳ್ತಾನೆ. ಆಯಿತು ಕೊಡಿಸ್ಕೊಂಡು ಬರೋಗು ಅಂತ ಕಳಿಸ್ತಾಳೆ. ಇವ್ರ ಅಮ್ಮ ಮಗಳು ಕದ್ದು ನೋಡ್ತಿರ್ತಾರೆ. ಆವಾಗ ಬಾಲನ ಬಾಸು ಬಂದು ಕಿತಾಪತಿ ಮಾಡೋಕ್ಕೆ ಬರ್ತಾನೆ. ಕೆನ್ನೆಗೆ ಏಟು ತಿಂದು ಹೋಗ್ತಾನೆ. ಅಲ್ಲಿ ಇದಾಗಿತ್ತು ಅವತ್ತು. ಅಲ್ಲಿ ಪಾನಿಪುರಿ ತಿನ್ನುವಾಗ ಈ ಸ್ಟೋರಿ. ಇಲ್ಲಿ ಇವಳು ಯಾವಾಗಲೂ ಕನಸು ಕಾಣೋದೇ ಆಗುತ್ತೆ. ಮಲ್ಕೊಂಡಾಗಲೂ ಕನಸು ಕಾಣ್ತಿರ್ತಾಳೆ. ಎಲ್ಲಿ ಬಾಲ ಬಂದುಬಿಡ್ತಾನೋ, ಮಗಳನ್ನ ನನ್ನ ಮಗಳು ಅಂತಾನೋ, ರಾಣಿನ ನಾನು ಏನು ಮಾಡೋದು ಅಂತ. ಹೀಗೆ ರಾಣಿ ಮಲಗಿರ್ತಾಳೆ. ಅವಳ ಪಾಡಿಗೆ ಅವಳು ನಿದ್ದೆ ಮಾಡ್ತಿರ್ತಾಳೆ. ನೆಮ್ಮದಿ ಆಗುತ್ತೆ. ನಿದ್ದೆ ಮಾಡ್ತಿದ್ದಾಳೆ, ನಾನು ಕನಸು ಕಾಣ್ತಾಯಿದ್ದೀನಿ, ನಿಜವಾಗ್ಲೂ ಅಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾಳೆ. ಆಮೇಲೆ ಸಮಾಧಾನ ಮಾಡಿಕೊಂಡು ಅವ್ರ ಅಣ್ಣನ ಹತ್ರ ಆ ಕಥೆನೆಲ್ಲ ಹೇಳ್ತಾಳೆ. ಅವನು ನೋಡೋಣ, ನಾನು ಸುಮ್ಮನಿರಲ್ಲ, ಬಾಲನಿಗೆ ಸರಿಯಾಗಿ ಬಾರಿಸ್ತೀನಿ, ಅವನಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಬೇಡ ಅಣ್ಣ, ಆ ಥರ ಮಾಡೋಕ್ಕೆ ಹೋಗಬೇಡ, ನೋಡೋಣ ಇರಣ್ಣ ಅಂತ ಹೇಳ್ತಾಳೆ. ಈ ಅಜ್ಜಿಗೆ ರೀಲ್ಸ್ ಮಾಡೋ ಹುಚ್ಚು. ಅದಕ್ಕೆ ರಾಣಿ ಕರ್ಕೊಬಂದ್ಬಿಟ್ಟು, ನೀನು ವೀಡಿಯೋ ಮಾಡು, ನಾನು ರೀಲ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ 2 ಕಡ್ಡಿ ಹಚ್ಚಿ ರೀಲ್ಸ್ ಮಾಡೋಕ್ಕೆ ಹೋಗ್ತಾಳೆ. ಅಜ್ಜಿ, ನೀವು ಯಾವಾಗಲೂ ಪೂಜೆನೇ ಮಾಡಲ್ಲ, ಅದೆಂಥ ರೀಲ್ಸ್ ಮಾಡ್ತೀರಿ ಅಜ್ಜಿ, ಪೂಜೆ ಮಾಡೋದು ಅಂತ ರೀಲ್ಸ್ ಮಾಡ್ತೀರಿ ಅಜ್ಜಿ, ಸುಳ್ಳು ತಪ್ಪಲ್ವ ಇದು ಅಂತ ಹೇಳಿ. ಸುಮ್ಮನೆ ಕೂತ್ಕೊಳ್ಳೆ, ನಿನಗೇನು ಗೊತ್ತು ರೀಲ್ಸ್ ಮಾಡೋದು ಹಂಗೇನೆ ಅಂತ ಹೇಳ್ತಾಳೆ. ಇಲ್ಲಿ ಮಣಿ ಜೊತೆ ಬಾಲ ಮಾತಾಡ್ತಿರ್ತಾನೆ. ಕಾವೇರಿನ ಬಿಡಿಸಿರೋದು ಗೊತ್ತಾಗಿದೆ, ಅವನು ಸುಮ್ಮನೆ ಇರಲ್ಲ ಅಂತೇಳಿ. ಅದು ಆಮೇಲೆ ಇವಳು ಅಜ್ಜಿ ಏನು ಮಾಡ್ತಾಳೆ, ಮಗಳಿಗೆ ಹೇಳ್ತಾಳೆ, ಈಗ ಎವಿಡೆನ್ಸ್ ಸಿಗುತ್ತೆ ನಮಗೆ ಏನಾದರೂ, ನಾವು ಅವರು ಪಾನಿಪುರಿ ಹೋಗ್ತಾ ಇದ್ದಾರೆ ಊರ ಕಡೆ ತಿರ್ಕೊಂಡು, ಪಾನಿಪುರಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲೇನಾದ್ರು ಮಾತಾಡ್ತಾರೆ, ಬಾಲನ ಜೊತೆ ಮಾತಾಡೋದು ನಮಗೆ ಗೊತ್ತಾದರೆ ನಮಗೆ ಸಾಕ್ಷಿ ಸಿಕ್ದಂಗೆ ಆಗುತ್ತೆ, ಬಾ ಹೋಗೋಣ ಅಂತೇಳಿ. ಹೋಗಮ್ಮ, 100 ಕೆಲಸ ಇದೆ ನನಗೆ, ಸಾಕಾಗೋಗಿದೆ ಅಂತ ಮಗಳು ಹೇಳ್ತಾಳೆ. 100 ಕೆಲಸ ಪೆದ್ದಿ ಥರ ಆಡಬೇಡ, 100 ಕೆಲಸ ಇದ್ದರೆ ಅಲ್ಲಿರುತ್ತೆ, ಬಾ ಅಲ್ಲಿ ನಮಗೆ ಸಾಕ್ಷಿಗಳೇನಾದ್ರು ಸಿಗುತ್ತೆ ಅಂತ ಹೇಳ್ತಾಳೆ. ಅದು ಸರಿ ಅಲ್ವಾ ಅಮ್ಮ, ನಡಿಯಮ್ಮ ಅಂತೇಳಿ ಸೀರೆ ಚೇಂಜ್ ಮಾಡ್ಕೊಬರೋಕು ಅಂತಾಳೆ. ಸೀರೆ ಏನು ಚೇಂಜ್ ಮಾಡೋದು ಬೇಡ, ಬಾರಮ್ಮ, ಅವ್ರು ಹೋಗ್ಬಿಡ್ತಾರೆ ಅಂತ. ಆಮೇಲೆ ಅವ್ರು ಆ ಕಡೆ ಹೋಗ್ತಾ ಇರ್ತಾರೆ, ಇವ್ರು ಈ ಕಡೆ ಬರ್ತಾ ಇರ್ತಾರೆ. ಅವರು ಇವ್ರನ್ನ ತಿರುಗಿ ನೋಡಲ್ಲ. ಇವ್ರ ಪಾಡಿಗೆ ಇವ್ರು 3 ಜನ ಬರ್ತಿರ್ತಾರೆ. ಅವರಿಬ್ಬರು ಆ ಕಡೆ ಬರ್ತಿರ್ತಾರೆ, ಕ್ರಿಮಿನಲ್ ಮೈಂಡ್ ಮಾಡಿಕೊಂಡು, ಏನಾದರೂ ಎವಿಡೆನ್ಸ್ ಸಿಗ್ಬೋದೇನೋ ಅಂತೇಳ್ಬಿಟ್ಟು ಲೆಕ್ಕ ಹಾಕ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಪಾನಿಪುರಿ ಅಂಗಡಿ ಸಿಗುತ್ತೆ. ಪಾನಿಪುರಿ ತಿನ್ನೋಕ್ಕೆ ಅಂತ ಅವ್ರು 3 ಜನ ಹೋಗ್ತಾರೆ. ಇವ್ರು ಕದ್ದು ನೋಡ್ತಾ ಇರ್ತಾರೆ. ಅಮ್ಮ, ನಾನು ಪಾನಿಪುರಿ ತಿನ್ನಬೇಕಮ್ಮ ಅಂತಾಳೆ ಮಗಳು. ಸುಮ್ಮನೆ ಕುತ್ಕ, ಪೆದ್ದಿ ಥರ ಆಡಬೇಡ, ನಾವು ಸಾಕ್ಷಿ ಹುಡ್ಕೋಕ್ಕೆ ಬಂದಿರೋದು, ಪಾನಿಪುರಿ ತಿನ್ನೋಕ್ಕಲ್ಲ ಅಂತ. ಅಮ್ಮ, ನಾವು ಹೋಗಿ ತಿನ್ನೋಣಮ್ಮ ಅವ್ರ ಜೊತೆ. ಸುಮ್ಮನೆ ಕುತ್ಕೋ, ನಿನಗೇನು ಗೊತ್ತಾಗಲ್ವಾ ಅಂತ ಬೈತಾಳೆ ಅವರಮ್ಮ. ಆಮೇಲೆ ಹೌದೌದು ಅದು ಸರಿ ಕಣಮ್ಮ ಅಂತೇಳಿ ಮತ್ತೆ ಸುಮ್ಮನಾಗ್ತಾಳೆ. ಸುಮ್ಮನಾಗಿ ಆಮೇಲೆ ಹಂಗೇನೆ ಕೈ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಕದ್ದು ನೋಡ್ತಿರ್ತಾರೆ. ಇವರು ಪಾನಿಪುರಿ ತಿಂತಿರ್ತಾರೆ. ಖಾರ ಅಂತ ಅವಳು ಐಸ್ ಕ್ರೀಮ್ ಕೊಡ್ಸೋಕ್ಕೆ ಅಂತ ಕಳಿಸ್ತಾಳೆ ಅಣ್ಣನ ಮಗನ. ಅಷ್ಟೊತ್ತಿಗೆ ಬಾಲನ್ ಬಾಸ್ ಬಂದು ಅವಳನ್ನು ನಿನ್ನನ್ನು ಯಾರು ಬೇಲ್ ಮೇಲೆ ಬಿಡಿಸಿದ್ದು ಅಂತಲೇನೋ ಕೇಳಕ್ಕೆ ಬರ್ತಾನೆ. ಆವಾಗ ಅವಳಿಗೆ ಕೋಪ ಬಂದುಬಿಡುತ್ತೆ, ಕೆನ್ನೆ ಹೊಡಿತಾಳೆ. ಇದು ಆಮೇಲೆ ಈ ಕಥೆ ಎಲ್ಲ ಈಗ ನಡೀತಾ ಇರಬೇಕಾದ್ರೆ ಈ ಅಜ್ಜಿನೂ ಮತ್ತು ಮಗಳೂ
ಆ ಕಡೆ ಮರೆಯಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಇವ್ರು ಏನೇನು ಮಾತಾಡ್ತಾರೆ ಅನ್ನೋದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಹುಟ್ಟು ಕ್ರಿಮಿನಲ್ಗಳು ಇವರು. ಈ ಥರದವ್ರು ಒಂದು 2 ಜನ ಇದ್ಬಿಟ್ರೆ ಮನೆ ಹಾಳಾಗೋದೇ ಹೊರತು ಉದ್ಧಾರ ಅಂತೂ ಆಗಲ್ಲ. ಆಮ್, ಆಮೇಲೆ ಈ ಕಥೆಗಳು ಈ ಥರ ಆದಾಗ ಒಂಥರ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಇವು ನೋಡಬೇಕು, ಕೇಳಬೇಕು ಅನ್ನಿಸ್ತಿರುತ್ತೆ. ಇದು ಆಮೇಲೆ ಈ ಪಾನಿಪುರಿ ತಿಂತಾ ಇದ್ದಾಗ ಆ ಹುಡುಗಿ ಹೇಳುತ್ತೆ, ರಾಣಿ, ಅಮ್ಮ ಸಾಕು ಅನ್ನೋವರೆಗೂ ಯಾರು ಎಷ್ಟು ಬೇಕಾದರೂ ತಿನ್ನಂಗೆ ಹೇಳಮ್ಮ ಅಂತ ಹೇಳುತ್ತೆ. ಆಯಿತು, ಯಾರು ಫಸ್ಟ್ ಬರ್ತಾರೆ ನೋಡೋಣ ಅದರಲ್ಲಿ ಅಂತೇಳ್ಬಿಟ್ಟು ಅವಳು ಹೇಳ್ತಾಳೆ, ಕಾವೇರಿ, ಅಣ್ಣ ಎಷ್ಟು ತಿಂತಾರೋ ಅಷ್ಟು ಕೊಡೋಣ ಅಂತ ಹೇಳ್ತಾಳೆ. ಆಯ್ತಮ್ಮ ಅಂತ ಅವನು ಹೇಳ್ತಾನೆ, ಅಂಗಡಿಯವನು ಹೇಳ್ಬಿಟ್ಟು ಅವ್ನು ಕೊಡ್ತಾ ಇರ್ತಾನೆ. ಇವ್ರು ತಿಂತಾ ಇರ್ತಾರೆ. ಕಾರಲ್ಲಿ ಬಾಸು ಬರ್ತಿರ್ತಾರೆ. ಕಾವೇರಿನ ನೋಡಿ ನಿಲ್ಲಿಸು ಅಂತಾನೆ. ಯಾಕೆ ಬಾಸ್ ಅಂತಾನೆ. ನಿಲ್ಲಿಸು ಅಂತಾನೆ. ನಿಲ್ಲಿಸಿದ ತಕ್ಷಣವೇ ಅವನ ಇನ್ನೂ ಅಲ್ಲೇ ಕಾರ್ ಹತ್ರ ಇರ್ತಾನೆ. ಇವನು ಹೋಗ್ತಾನೆ ಅಲ್ಲಿ ಕಾವೇರಿ ಹತ್ರ. ಅಲ್ಲಿ ಹೋಗಿ ಅವನೇನು ಮಾತಾಡಬೇಕೋ ಇನ್ನೂ ಶುರು ಹಚ್ಕೊಂಡೇ ಇರಲ್ಲ. ಇವನು ಯಾಕಪ್ಪ ಇಲ್ಲಿ ಹೋಗ್ತಿದ್ದಾನೆ, ಇವನು ದರಿದ್ರದವನು ಅಂದ್ಕೊಂಡು ಬೈಕೊಳ್ತಾ ಇರ್ತಾನೆ. ಅವನ ಜೊತೆನೇ ಇದ್ಕೊಂಡು ಅವನ ವಿಷಯನೆಲ್ಲ ತಿಳ್ಕೊಳ್ಳೋದು ಇವಂದು ಇಂಟೆನ್ಷನ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.